ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗದಿರಿ, ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ಲೈಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಾನಿವತ್ತು ಪನ್ನೀರ್ ರೈಸ್ ಮಾಡಿದೆ. ಅದನ್ನ ಮಸ್ತ್ ಆಗಿತ್ತು. ಅದನ್ನ ಹೆಂಗ್ ಮಾಡಿದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ, ಬರ್ರಿ. ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿನಿ. ಅದಕ್ಕೆ ಒಂದಿಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡಿನಿ. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಜಾಸ್ತಿನ ಹಾಕೋರಿ. ಪನ್ನೀರ್ನ ಅದ್ರ ಒಳಗ ನಾನು ಸ್ಮ್ಯಾಶ್ ಮಾಡ್ಕೊಳತೀನಿ. ನಿಮಗೆ ಸ್ಮ್ಯಾಶ್ ಮಾಡೋದು ಬ್ಯಾಡ ಆಗಿತ್ತು ಅಂತಂದ್ರ ನೀವು ಬರೀ ಫ್ರೈ ಮಾಡ್ಕೊರಿ ಪನ್ನೀರ್ನ. ಈಗ ಅದ ಕುಕ್ಕರಿಗೆ ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ, ಸಾಸ್ಬಿ ಮತ್ತು ಗರಂ ಮಸಾಲ ಹಾಕೊಂಡಿನಿ. ಲವಂಗ ಮತ್ತು ಏಲಕ್ಕಿ, ದಾಲ್ಚಿನ್ನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಉದ್ದುದ್ಗ ಉಳ್ಳಾಗಡ್ಡಿ ಹಚ್ಚಿದೆ. ಸೊ ಅದನ್ನ ಹಾಕೊಂಡು ಅದನ್ನು ಮಿಕ್ಸ್ ಮಾಡಿ, ಅದನ್ನಾದ್ಮ್ಯಾಗ ಕರಿಬೇವು ಹಾಕಿನಿ. ಕರಿಬೇವು ಮಿಕ್ಸ್ ಮಾಡಿದಾದ್ಮ್ಯಾಗ ಟೊಮ್ಯಾಟೊ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಅದು ಒಂದ್ ಸ್ವಲ್ಪ ಮೆತ್ತಗಾಗೋ ಮಟ ಬಿಡ್ತೀನಿ. ಟೊಮ್ಯಾಟೊ ಮೆತ್ತಗಾಗಿದ್ಮ್ಯಾಗ ಅದಕ್ಕೆ ಖಾರ ಹಾಕೋತೀನಿ, ಅರಿಶಿನ ಹಾಕೋತೀನಿ. ಹಾಕೊಂಡು ಮಿಕ್ಸ್ ಮಾಡ್ತೀನಿ. ಅದೇನು ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗ್ಬೇಕಂತ ಹೇಳಿ ನೀರು ಹಾಕಿ ಮಿಕ್ಸ್ ಮಾಡಿದೆ. ಈ ಥರ ಆದ್ಮ್ಯಾಗ ಅದ್ರೊಳಗೆ ಪನ್ನೀರ್ ಏನು ಸ್ಮ್ಯಾಶ್ ಮಾಡಿದೆ ಅಲ್ಲ ನಾನು ಫ್ರೈ ಮಾಡೋ ಮುಂದಾಗ, ಅದನ್ನ ಹಾಕಿನಿ. ಅದನ್ನ ಹಾಕಿದಾದ್ಮ್ಯಾಗ ರೈಸ್ನ ವಾಶ್ ಮಾಡಿ ರೈಸ್ ಹಾಕೊಂಡಿನಿ. ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕೊಂಡಿನಿ. ಹಾಕೊಂಡು ಅದಕ್ಕೆ ಉಪ್ಪು ಎಷ್ಟು ಬೇಕು, ನಿಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕೋರಿ. ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ, ಮಸಾಲೆ ರೈಸ್ನ ನಾನು ಮಾಡೋದು 3 ವಿಷಲ್ನ ಹೈ ಫ್ಲೇಮ್ನಾಗ ಇಡ್ತೀನಿ. 2 ವಿಸಲ್ ಲೋ ಫ್ಲೇಮ್ನಾಗಿಟ್ಟು ಮಾಡ್ಕೋತೀನಿ ನಾನು. ನೋಡ್ರಿ, ಈಗ ಮಸಾಲೆ ರೈಸ್ ಈ ಥರ ರೆಡಿ ಆಗೈತಿ. ಸೊ ಲಿಡ್ನ ಓಪನ್ ಮಾಡಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಂಡೆ. ಮಸಾಲೆ ರೈಸ್ ರೆಡಿ.